ಹೆಲೋ ಎಲ್ರಿಗೂ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಯಾರೋ ಒಬ್ರು ಕೇಳ್ತಿದ್ರು, ಬರೀ ಟಾಪ್ ಹೊಲಿಯೋದೇ ಹಾಕ್ತಿರಲ್ಲ, ಪ್ಯಾಂಟ್ ಹಾಕ್ಕೊಳ್ಳೋದು ಬೇಡವಾ, ಪ್ಯಾಂಟ್ ಹೊಲಿಯೋದು ತೋರಿಸಲ್ವಾ ಅಂತ. ಅವರಿಗೋಸ್ಕರ ವಿಡಿಯೋ. ಎಷ್ಟು ಈಸಿ ಅಂದರೆ ಪ್ಯಾಂಟ್ ಹೊಲಿಯೋದು ತುಂಬಾ ಈಸಿ, ಯಾರು ಬೇಕಾದರೂ ಹೊಲಿಬೋದು. ನನಗೂ ಈ ಥರ ಮೆಸೇಜ್ ಮಾಡಿ ಕೇಳ್ತೀರಾ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೊ ಮಚ್ ಕೇಳೋದಕ್ಕೆ. ಅದಕ್ಕೋಸ್ಕರ ವಿಡಿಯೋ ಹಾಕ್ತಿದ್ದೀನಿ. ನಾನು ಜಾಸ್ತಿ ವಿಡಿಯೋ ಮಾಡ್ತಿಲ್ಲ, ಯಾಕಂದರೆ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ನನ್ನ ಫೋನಲ್ಲಿ. ಸೊ ಇದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ. ಸೊ ಆದ್ರೂ ವಿಡಿಯೋ ಹಾಕ್ತಾಯಿದ್ದೀನಿ, ನೋಡಿ. ಪ್ಯಾಂಟ್ ಸ್ಟಿಚಿಂಗ್ ಅಂದರೆ ಈಗ ಅರ್ಧಂಬರ್ಧ ಕಲ್ತಿರೋರ್ಗು ಆರಾಮಾಗೆ ಪ್ಯಾಂಟ್ ಹೊಲಿಬೋದು, ಅಷ್ಟು ಈಸಿಯಾಗಿದೆ. ಕಷ್ಟ ಅಂತೂ ಇಲ್ಲವೇ ಇಲ್ಲ ಹೇಳಬೇಕಂದ್ರೆ ಈ ಥರ ಪ್ಯಾಂಟ್ ಹೊಲಿಯೋದು. ಮೊದಲಿಗೆ ಇಲ್ಲಿ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ಪ್ಯಾಂಟ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಅದೇ ಥರ ಮಾರ್ಕ್ ಹಾಕ್ಕೋಬೋದು. ಅದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಪ್ಯಾಂಟ್ದು ಅಳತೆ ತೊಗೊಂಡು ಮೇಲ್ಗಡೆ ಸೊಂಟದ ಪಟ್ಟಿ ಏನಿದೆ ಅದನ್ನು ಬಿಟ್ಟು ಇನ್ನು ಮಿಕ್ಕಿದ ಪಾರ್ಟ್ ಏನಿದೆ ಅಲ್ಲಿಂದ ಅಳತೆ ಮಾಡ್ಕೊಳ್ಳಿ. ನನ್ನ ಪ್ಯಾಂಟ್ ಉದ್ದ ಇಲ್ಲಿ 33 ಇದೆ. 33 1 ಇಂಚ್ ಎಕ್ಸ್ಟ್ರಾನೇ ಇತ್ತು. ನಾನು ಒಂದು ಸ್ವಲ್ಪ ಉದ್ದನೇ ಇರಲಿ ಅಂತ ಇಟ್ಕೊಂಡಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ ನಾನು, ಕೆಳಗಡೆ ಮರ್ಚಿ ಹೊಲ್ಕೊಳ್ಳೋಕ್ಕೆ ಮತ್ತು ಮೇಲ್ಗಡೆ ಸ್ಟಿಚಿಂಗ್ ಬರುತ್ತಲ್ಲ ಅರ್ಧ ಇಂಚು, ಅದಕ್ಕೋಸ್ಕರ 2 ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಕಾಲ ಹತ್ರ ಬಾಟಮ್ ಇದೆಯಲ್ಲ ಅಲ್ಲಿ 7 ಇಂಚ್ ಇದೆ. ಬಟ್ ನನಗೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಬೇಕು. ಲೂಸೇ ಇದ್ರೂ ಲೂಸ್ ಪ್ಯಾಂಟ್ ಅಲ್ವಾ ಇದು, ಚೆನ್ನಾಗಿರುತ್ತೆ ಒಂಥರ ಪಟೇಲ ಪ್ಯಾಂಟ್ ಥರ. ಸೊ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಅದಕ್ಕೂ 1 ಇಂಚ್ ಪ್ಲಸ್ ನಿಮ್ಮದು ಏನಿದೆ ಅದು ಅಳತೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು, ಇಲ್ಲ 1.5 ಇಟ್ಕೊಳ್ಳಿ. ಅದಕ್ಕೂ ಮೇಲೆ ಏನು ಜಾಸ್ತಿ ಬೇಕಾಗಲ್ಲ, 1 ಇಂಚೇ ಸಾಕು, ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿಂದ ಈ ಬಾಟಮ್ ಹತ್ರ ಏನಿದೆ ಅದು 9 ಇಂಚ್ ಇದೆ. ಬಟ್ ನಂಗೆ ಅಲ್ಲೂ ಸ್ವಲ್ಪ ಲೂಸ್ ಬೇಕಂತ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನಿಮ್ದು ಏನಿದೆ ಅಳತೆ ಮಾಡಿಕೊಂಡು ಅಲ್ಲೂ ಕೂಡ ನೀವು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕು. ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಅಲ್ಲಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಾನು ಏನು ಎಕ್ಸ್ಟ್ರಾ ಹೇಳ್ತಾಯಿದ್ದೆ ಅದು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ನೋಡಿ, ಕ್ಲಿಯರಾಗಿ ವಿಡಿಯೋ ಕಾಣಿಸ್ತಾನೆ ಇಲ್ಲ, ಅದಕ್ಕೆ ಬೇಜಾರಾಗುತ್ತೆ ವಿಡಿಯೋ ಮಾಡೋದಕ್ಕೆ. ನಾನು ಮಾರ್ಕ್ ಹಾಕ್ತಾಯಿರೋದು ನೀಟಾಗಿ ಕಾಣಿಸ್ತಾನೆ ಇಲ್ಲ. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೂ 1 ಇಂಚು ನಾವು ಸ್ಲೀವಲ್ಲೆಲ್ಲ ಶೇಪ್ ಕೊಡ್ತೀವಲ್ಲ ನೋಡೋ ಆ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ನಿಮಗೆ ಇದು ಅಗಲ ಏನಿದೆ ಬಟ್ಟೆ ಎಷ್ಟಿದೆ ಅಷ್ಟು ಬೇಕಿದ್ದರೆ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಪ್ಯಾಂಟಲ್ಲಿ ಎಷ್ಟಿದೆ ಅಗಲ ಅಳತೆ 18 ಇಂಚ್ ಇತ್ತು, ಅದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ 1 ಇಂಚು ತೊಗೊಂಡಿದ್ದೀನಿ. ನಿಮ್ಗೆ ಫುಲ್ ಏನಿದೆ ಅಷ್ಟು ಬೇಕಿದ್ದರೆ ತೊಗೊಂಡು ನೀವು ಕಟ್ ಮಾಡ್ಕೋಬೋದು. ಯಾಕಂದರೆ ನೆರಿಗೆ ಹಾಕ್ತೀವಲ್ವ, ಸೊ ಏನೋ ಅಷ್ಟು ದೊಡ್ಡ ಏನು ಅನಿಸಲ್ಲ. ಬಟ್ ನನಗೆ ಅಷ್ಟು ಜಾಸ್ತಿ ಅಗಲ ಬೇಡ ಅಂತ ಹೇಳ್ಬಿಟ್ಟು ನಾನು ಪ್ಯಾಂಟ್ ಅಳತೆ ಎಷ್ಟಿದೆ ಅಷ್ಟಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದೇನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅದು ಸ್ಟಿಚಿಂಗೋಸ್ಕರ. ಒಳಗಡೆ ಇರೋದಕ್ಕೆ ಸ್ಟಿಚಿಂಗ್ ಬರುತ್ತೆ, ಹೊರಗಡೆ ಇರೋದು ಕಟ್ಟಿಂಗ್ ಮಾಡಿಕೊಂಡು. ಸೊ ಇವಾಗ ಕಟ್ ಮಾಡ್ಕೊಳ್ಳಿ. ಇಷ್ಟೇ, 1 2 3 ಅಳತೆ ಇದು ಪ್ಯಾಂಟ್ದು ತೊಗೋಬೇಕಾಗಿರೋದು. ಜಾಸ್ತಿ ಪ್ರಾಬ್ಲಮ್ ಅಂದರೆ ಏನೋ ತಲೆ ಕೆಡೋದು ಆ ಥರ ಎಲ್ಲ ಬ್ಲೌಸ್ ಥರ ಎಲ್ಲ ಆಗೋದಿಲ್ಲ. ಪ್ಯಾಂಟಲ್ಲಿ ನೋಡಿ ಅಗಲ ಒಂದು ಉದ್ದ ಒಂದು ಮತ್ತು ಬಾಟಮ್ದು ಕೆಳಗಡೆ ಬಾಟಮು ಅಷ್ಟೇ ಅಳತೆ ತೊಗೋಬೇಕಾಗಿರೋದು. ನೆಕ್ಸ್ಟ್ ಇದು ಸೊಂಟದ ಪಟ್ಟಿಗೆ, ಸೊಂಟದ ಹತ್ರ ಲಾಡಿ ಕಟ್ತೀವಲ್ಲ ನೋಡಿ, ಅದು ಅಗಲ 22 ಇಂಚಿದೆ ಸೊಂಟದ್ದು. ಅದಕ್ಕೆ ನಾನು 1 ಇಂಚಿಲ್ಲ 1.5 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಮತ್ತು ಉದ್ದ 7 ಇಂಚಿದೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಯಾಕಂದರೆ ಲಾಡಿಗೆ ಮಡ್ಚಿ ಹೊಲಿತೀವಲ್ಲ ಅಲ್ಲಿಗೆ 1.5 ಇಂಚ್ ಬೇಕಾಗುತ್ತೆ. ಮತ್ತು ಕೆಳಗಡೆ ಸ್ಟಿಚ್ ಹಾಕೊಳ್ಳೋದಕ್ಕೆ ಅದಕ್ಕೆ 1 ಇಂಚ್ ಬೇಕಾಗುತ್ತೆ. 2 ಇಂಚ್ ಸಾಕಾಗುತ್ತೆ. ಅದಕ್ಕೆ ಅರ್ಧ ಇಂಚು ಕೆಳಗಡೆ ಸ್ಟಿಚ್ ಹಾಕೋದಕ್ಕೆ ಅರ್ಧ ಇಂಚು, ಮೇಲೆ 1.5 ಇಂಚು, ಟೋಟಲ್ 2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಸೊ ಇದು ಸೈಡಲ್ಲಿ ಏನು ಬಟ್ಟೆ ಉಳಿದಿರುತ್ತಲ್ಲ ಅದೇ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಬಟ್ಟೆ ಮೇಲ್ಗಡೆ ಉಳೀತು ಕಟ್ ಮಾಡೋವಾಗ, ಹಿಂಗೆ ಎಷ್ಟಿದೆ ಲೆಂತ್ ಸೊಂಟದ್ದು ಅಂದರೆ ಅಷ್ಟೇ ತೊಗೋಬೋದು. ನನಗೆಲ್ಲ ಎಕ್ಸ್ಟ್ರಾ ಸಾಕಾಗಿಲ್ಲ. ಸೈಡಲ್ಲಿ ಇನ್ನೇನು ಉಳಿದಿತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಪೀಸ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಕೆಲವರು ಸಣ್ಣ ಇರೋರಿಗೆಲ್ಲ ಉಳಿಯುತ್ತೆ, ಉದ್ದದಲ್ಲೇ ಉಳಿಯುತ್ತೆ ಮೇಲ್ಗಡೆ ಭಾಗದಲ್ಲೇ. ಬಟ್ ನಂಗೆ ಲೆಂತ್ ಫುಲ್ ಕರೆಕ್ಟ್ ಆಯಿತು. ಪ್ಯಾಂಟ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಕರೆಕ್ಟಾಗಿ ಬಂತು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ.
ಕಟ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಏನಿದ್ರು ನೀವು ಕಟ್ ಮಾಡ್ಕೊಳ್ಳಿ. ಉದ್ದ ಅಗಲ ಎಷ್ಟು ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ಈ ಥರ ಜಾಯಿಂಟ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಬಟ್ ಯಾರೂ ಲೈಕ್ ಮಾಡಲ್ಲ ವಿಡಿಯೋಗೆ, ಅದೇ ಬೇಜಾರಾಗೋದು. ಸೊ ದಯವಿಟ್ಟು ವಿಡಿಯೋ ನೋಡ್ತೀರಾ, ಒಂದೇ ಒಂದು ಲೈಕ್ ಕೊಟ್ಬಿಡಿ. ಏನೂ ಪ್ರಾಬ್ಲಮ್ ಏನು ಆಗಲ್ಲ ನಿಮಗೆ. ಒಂದೇ ಒಂದು ಲೈಕ್ ಕೊಡಿ. ಲೈಕೇ ಬರೋಲ್ಲ, ವ್ಯೂಸ್ ಬಂದಿರುತ್ತೆ, ಲೈಕ್ಸೇ ಬರೋಲ್ಲ. 1000 ವ್ಯೂಸ್ ಬಂದಿರುತ್ತೆ, ಅದರಲ್ಲೊಂದು 10 ಲೈಕ್ ಬಂದಿರುತ್ತೆ. ನಮ್ಮವರೇ ನಮಗೆ ಲೈಕ್ ಕೊಡಲ್ಲ, ಅದು ನಮಗೆ ಗೊತ್ತು. ಬೇರೆಯವರದೇ ಲೈಕ್ ಆಗಿರುತ್ತೆ ಅದು. ಸೊ ನಮ್ಮವರಂತೂ ಸಪೋರ್ಟ್ ಮಾಡಲ್ಲ, ಬೇರೆಯವ್ರ ವಿಡಿಯೋ ನೋಡ್ತಾ ಇರೋರಂತೂ ಸಪೋರ್ಟ್ ಮಾಡಿ. ಸ್ಟಿಚಿಂಗ್ ವಿಡಿಯೋ ಬೇಕಿದ್ದರೆ ನಾನು ಹಾಕ್ತೀನಿ ನೆಕ್ಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.